ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಕಂಕ. ಸೊ ಫ್ರೆಂಡ್ಸ್, ನಾನು ಇವತ್ತು ಮೈಕ್ರೋಮಿಕ್ ಅನ್ನೋದು ಒಂದು ಹಾಕಿದ್ದೆ ಆರ್ಡ್ರು. ನೋಡೋಣ ಬರ್ರಿ. ತಗೋಕ್ಕಿಂತ ಮುಂಚೆ ನಾನು ನಿಮಗೆ ತೋರಿಸ್ತೀನಿ, ಆಮೇಲೆ ನೀವು ಹೇಗಿದೆ ಅಂತ ಕ್ವಾಲಿಟಿ ನೋಡಿ ತಗೊಳ್ಳಿ, ಇಲ್ಲಾಂದ್ರೆ ದಂಡ ಬೀಳುತ್ತೆ. A few moments later. ಸೊ ಇದರ ಪ್ರೈಸು ಬಂದ್ಬಿಟ್ಟು 1999. ಸೊ ಈ ರೀತಿ ಇರುತ್ತೆ, ಬ್ಲ್ಯಾಕ್ ಕಲರ್ನಲ್ಲಿ. S12 ಮಾಡೆಲು, ಕಂಪ್ನಿ ಗ್ರೇನರೋ. ಹಿಂದೆ ಇದಕ್ಕೂ ಕೂಡ ಚಾರ್ಜಿಂಗ್ ಮಾಡಬೇಕು. ನಾನು ಕನ್ಫ್ಯೂಸ್ ಹಿಡಿಯುತ್ತೆ, ಇದನ್ನು ಸ್ಟಾರ್ಟ್ ಮಾಡೋದು ಹೇಗೆ ಅಂತ ನನಗೂ ಗೊತ್ತಿರಲಿಲ್ಲ. ಅದ್ರ ಕೂಲಿ ಪೂತ್ಸ ಹಿಂದಿದೆ, ಕಾಲ್ತಾನೂ ಇಲ್ಲ. ನಾನು ತುಂಬ ಗುದ್ದಾಡಿದೆ. ಆಲ್ರೆಡಿ ಓಪನ್ ಮಾಡಿದ್ದೆ ನಾನು ಇದನ್ನು, ಸುಮ್ಮನೆ ನಿಮಗೆ ಸ್ಟಾರ್ಟಿಂಗ್ದಿಂದ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಿರೋದು. ಇದು ಇಲ್ಲಿದೆ ಅದ್ರ ಬಟನ್ನು. ನೀವು ಮತ್ತು ಇದನ್ನೆಲ್ಲ ಒತ್ತಿ ಎಲ್ಲ ಬಾದ್ ಮಾಡೋದಕ್ಕೆ ಹೋಗಬೇಡಿ. ನಾನು ಆಲ್ರೆಡಿ ಒಂಥರ ಅಕ್ಕಲ್ ಗಡಾಯಿಸಿದೆ, ಅದಕ್ಕೆ ಇಲ್ಲಿದೆ ಥರ ಪವರ್ ಬಟನ್. ಸೇಮ್ ಇದು ಕೂಡ ಇದರಲ್ಲಿ 2 ರೀತಿ ಬರುತ್ತೆ. ಇದಕ್ಕೂ ಕೂಡ ಚಾರ್ಜಿಂಗ್ ಮಾಡಬೇಕು, ಇದಕ್ಕೂ ಕೂಡ ಚಾರ್ಜಿಂಗ್ ಮಾಡಬೇಕು ಡೈಲಿ. ಇಲ್ಲಿ ರೆಡ್ ಕಲರ್ ಇರ್ತೈತೆ. ಇಲ್ಲಿ 3 ಆಪ್ಷನ್ ಇದೆ. ಒಂದು ಬ್ಯಾಟ್ರಿ, ಒಂದು ಕನೆಕ್ಟ್ ಆದ ಮೇಲೆ, ಒಂದು ನಾವು ಮಾತಾಡುವಾಗ. ಇವು 3 ಲೈಟ್ ಹತ್ತುತ್ತೆ. ಮತ್ತು ಇಲ್ಲಿ ಬ್ಯಾಟ್ರಿ ಸ್ಟಿಕ್ಕರ್ ಇದೆ ಅಲ್ವಾ, ಇಲ್ಲಿ ಚಾರ್ಜಿಂಗ್ ಆದಮೇಲೆ ರೆಡ್ ಕಲರ್ ಚಾರ್ಜಿಂಗ್ ಫುಲ್ ಆದಮೇಲೆ ಆಟೋಮೆಟಿಕ್ ಬಂದಾಗತ್ತೆ, ಅದು ಅವಾಗ ಚಾರ್ಜಿಂಗ್ ಆಗಿದೆ ಅಂತ ತಿಳ್ಕೊಬೇಕು. ಇದು ಕೂಡ ಸೇಮ್ ಹಾಗೇನೆ. ಇದಕ್ಕೂ ಕೂಡ ಚಾರ್ಜಿಂಗ್ ಇದೆ ಫ್ರೆಂಡ್ಸ್. ಇದಕ್ಕೂ ಕೂಡ ಮಾಡಬೇಕು, ಇದಕ್ಕೂ ಕೂಡ ಮಾಡಬೇಕು ಅಂತ ಚಾರ್ಜಿಂಗ್. ಇದಕ್ಕೆ ಮೊಬೈಲಿಗೆ ಈ ಥರ ಕನೆಕ್ಟ್ ಮಾಡಿದರೆ ಕೆಳಗೆ ಇಲ್ಲಿ 2 ಸೈಡ್ ಲೈಟ್ ಹತ್ತತ್ತೆ. ಇವು 2 ಸೈಡ್ ಲೈಟ್ ಹತ್ತಿದ್ಮೇಲೆ ಇದು ಒಂದು ಕನೆಕ್ಟ್ ಮಾಡಿದೆ ನಾನು. ಇದು ಪವರ್ನ ಆನ್ ಮಾಡಿದ್ರೆ ಇದು ಒಂದು ಸೈಡ್ ಲೈಟ್ ಹತ್ತತ್ತೆ, ಇದು ಹತ್ತೋದಿಲ್ಲ. ಯಾಕಂದರೆ ಇದು ಇತರದು, ಈ ಲೈಟ್ ಇತರದು. ಹಾಗಾಗಿ ಇವು 2 ಕನೆಕ್ಟ್ ಮಾಡಿದ್ರೆ 2 ಲೈಟ್ ಆನ್ ಆಗುತ್ತೆ, ಇಲ್ಲಾಂದರೆ ಹತ್ತೋದಿಲ್ಲ. ಯಾವುದು ಒಂದು ಕನೆಕ್ಟ್ ಮಾಡಿದ್ರೆ ಒಂದು ಮಾತ್ರ ಹತ್ತತ್ತೆ. ಸೊ ಹಾಗಾಗಿ ಇದು ಎಲ್ಲಿಂದ ವಾಯ್ಸ್ ಕೊಡುತ್ತೆ ಅಂದರೆ, ಇಲ್ಲಿಂದ ಒಂದು 3 ಮೀಟ್ರ್ ಅಥವಾ ಒಂದು 7-8 ಫುಟ್ ದೂರ ಇದ್ದಿದ್ದರೂ ಅಲ್ಲಿಂದ ಇಲ್ಲಿ ಮೈಕಿನಿಂದ ಮಾತಾಡಿದ್ರು ಕೂಡ ಇದೇ ರೀತಿ ಅಲ್ಲಿ ಕ್ಲಿಯರಾಗಿ ಕೇಳುತ್ತೆ. ಹಾಗಾಗಿ ತುಂಬ ಕ್ಲಿಯರಾಗಿದೆ, ಧ್ವನಿ ತುಂಬ ಕ್ಲಿಯರಾಗಿ ಕೇಳುತ್ತೆ. ನಾನು ಒಂದು ಸಲ ಚೆಕ್ ಮಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಚೆನ್ನಾಗಿದೆ 7 ದಿನದಲ್ಲಿ ರಿಟರ್ನ್ ಕೂಡ ಮಾಡ್ಬೋದು. ಏನಾದರೂ ಪ್ರಾಬ್ಲಮ್ ಬಂದರೆ 1 ಇಯರ್ಸ್ ವಾರಂಟಿ ಇದೆ ಇದಕ್ಕೆ. 1 ಇಯರ್ಸ್ ಚೆನ್ನಾಗಿದೆ. ಚೀಪ್ನಲ್ಲಿ ಬೆಸ್ಟ್ ಅಂತ ಹೇಳ್ಬೋದು ಇದಕ್ಕೆ. ಈ ರೀತಿ ಇರೋದು ಇಲ್ಲಿದೆ ನೋಡಿ ಫ್ರೆಂಡ್ಸ್. 1999, 2,000 ರೂಪಾಯಿ ಪ್ರೈಸ್ ಕೊಟ್ಟಿದ್ದಾರೆ. ಅದೇ ನಾನು ಇದನ್ನು ತೊಗೊಂಡಿರೋದು 930 ರೂಪಾಯಿಗೆ. ಹಾಗಾಗಿ 3 ಚಾರ್ಜಿಂಗ್ ಮಾಡಬೇಕು. ಮಾಡೆಲ್ ನೀವೇ ನೋಡ್ಕೊಳ್ಳಿ, ಹೇಳೋದು ಬೇಡ. ಈ ರೀತಿ ಇದೆ, ಚೆನ್ನಾಗಿದೆ ಫ್ರೆಂಡ್ಸ್, ಚೆನ್ನಾಗಿದೆ. ತಂದಿದ್ದಕ್ಕೆ ಸ್ವಾರ್ಥಕ್ಕಾಗಿದೆ ನನಗೆ. ಹಾಗಾಗಿ ತಗೊಳ್ಳೋದಾಗಿದ್ದರೆ ಇದನ್ನು ತಗೊಳ್ಳಿ ಅಂತ ನಾನು ಕನ್ಫರ್ಮ್ ಹೇಳ್ತೀನಿ. ಯಾಕೆಂದರೆ ನಾನು ಒಂದು ಸರ್ತಿ ಚೆಕ್ ಮಾಡಿದ್ದೀನಿ. ಇದುವರೆಗೂ ನಾನು ಏನು ತೊಗೊಂಡಿಲ್ಲ ಫ್ಲಿಪ್ಕಾರ್ಟ್ನಲ್ಲಿ, ಎಲ್ಲ ಫ್ರಾಡ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಒಂದು ತಂದಿದ್ದೇನೆ, ಅವಾಗ ಗೊತ್ತಾಯಿತು ಇದು ಚೆನ್ನಾಗಿದೆ ಅಂತ. ಕ್ವಾಲಿಟಿ ಬೇಕಾದ್ರೆ ಇಷ್ಟು ಕ್ಲಿಯರ್ ಆಗಿದೆ ಫ್ರೆಂಡ್ಸ್, ನಂಬಕ್ಕೆ ಆಗಲ್ಲ, ನಿಮಗೆ ನಂಬಕ್ಕೆ ಆಗಲ್ಲ, ಆ ರೀತಿ ಕ್ಲಿಯರ್ ಇದೆ. ಅದು ಮೊಬೈಲ್ ರೆಕಾರ್ಡಿಂಗ್ ಚಾಲೂ ಮಾಡಿ ಮಾತಾಡೋದು ಬಿಡಿ, ಇದನ್ನು ತರ್ರಿ. 1,000 ರೂಪಾಯಿ ಹೋದ್ರೆ ಹೋಗಲಿ, ಆ ಕಡೆ ಈ ಕಡೆ ಬಿದ್ದು ಹೋಗುತ್ತೆ. 1,000 ರೂಪಾಯಿ ತೊಗೊಳಕ್ಕಾಗಲ್ಲ. ತಗೊಳ್ಳಿ ಫ್ರೆಂಡ್ಸ್, ವಿಡಿಯೋ ಮಾಡೋರಿಗೆ ಇಂಟ್ರೆಸ್ಟ್ ಅವ್ರಿಗೆ ಮಾತ್ರ ತಗೊಳ್ಳಿ. ಇಲ್ಲ ಇಂಟ್ರೆಸ್ಟ್ ಇವತ್ತು ತೊಗೋತೀನಿ, ನಾಳೆ ಮೂಲೆಯಲ್ಲಿ ಹಾಕ್ತೀನಿ ಹಾಗಾದರೆ ತೊಗೋಬೇಡಿ, ವೇಸ್ಟ್ ಸುಮ್ಮನೆ. ಹಟ್ಟದವ್ರು ಮಾತ್ರ ತೊಗೊಳ್ಳಿ ಫ್ರೆಂಡ್ಸ್. ಸೊ ನಾನು ಇದನ್ನು ಪ್ಯಾಕ್ ಮಾಡ್ತಿದ್ದೀನಿ. ಹಾಗಾಗಿ ನಾನು ಕೂಡ ಚಾಲೂ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಮತ್ತೇನು ತೊಗೋತೀನಿ ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ. ನಾನು ತೊಗೊಳ್ಳೋ ಮುಂಚೆ ನೀವು ಏನು ತೊಗೊಳ್ಬೇಡಿ. ಮೊದಲು ನಾನು ತೊಗೋತೀನಿ, ನನಗೆ ದುಡ್ಡು ತುಂಬ ಜಾಸ್ತಿ ಆಗಿದೆ, ನಾನು ತೊಗೋತೀನಿ. ಆಮೇಲೆ ನೀವು ತೊಗೊಳ್ಳಂತೆ. ಚೆನ್ನಾಗಿತ್ತು ಅಂದರೆ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ತೊಗೋಬೇಡಿ ಅಂತೀನಿ ಅಷ್ಟೇ.
ಇದು ಇದಕ್ಕೆ ಈ ಥರ ಟುಚ್ಚಬೇಕು, ಮೊಬೈಲಲ್ಲಿ ಇದಕ್ಕಲ್ಲ ಮೊಬೈಲಿಗೆ ಟುಚ್ಚಬೇಕು. ಈ ರೀತಿ 3 ತನಕ ಸಿಗುತ್ತೆ ನೋಡಿ ಸರ್, ಚೆನ್ನಾಗಿದೆ. ಹಾಗಾಗಿ ನೀವು ತಗೊಳ್ಳೋಕ್ಕಿಂತ ಮುಂಚೆ ನನ್ನ ಐಡಿಗೆ ಹೋಗಿ ನನ್ನ ವಿಡಿಯೋಸ್ ಎಲ್ಲ ನೋಡಿ ಚೆನ್ನಾಗಿರುತ್ತೆ ನಾನು ಹೇಳಿರ್ತೀನಿ, ಆವಾಗ ನೀವು ಅದನ್ನು ತೊಗೊಳ್ಬೋದು. ಇಲ್ಲಾಂದರೆ ತೊಗೊಳ್ಬೇಡಿ. ತೊಗೊಳ್ಳುವಾಗ ಆಗಿದ್ದರೆ ಮೊದಲು ನನ್ನ ವಿಡಿಯೋ ಚೆಕ್ ಮಾಡಿ, ಯಾಕಂದ್ರೆ ನಾನು ತೊಗೊಂಡಿರ್ತೀನಿ. ಅದಕ್ಕೆ ನಾನು ತೊಗೊಂಡು ಹೇಗಿದೆ ಹೇಗಿಲ್ಲ ಅಂತ ಹೇಳಿರ್ತೀನಿ, ಆವಾಗ ನೀವು ತೊಗೊಳ್ಬೋದು. ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿರಲಿಲ್ಲ ಅಂದರೆ ನಿಮಗೆ ತೊಗೋಬೇಡ ಅಂತ ಹೇಳ್ತೀನಿ. ನಾನು ರಿಟರ್ನ್ ಮಾಡೋದು ಬಿಡ್ತೀನಿ, ಅವರ ಮುಖದ ಮೇಲೆ ಇದು ಬೀಸಾಕ್ಬಿಡ್ತೀನಿ, ತಗೊಳ್ಳೋ. ಸೊ ಫ್ರೆಂಡ್ಸ್, ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಸಿಗೋಣ ವಿಡಿಯೋದಲ್ಲಿ. ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ. ವಂದನೆ.